ಕ್ಯಾಲ್ಸಿಯಂ ಅನ್ನ ಶರೀರಕ್ಕೆ ಒದಗಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕ್ಯಾಲ್ಸಿಯಂ ಇದ್ರೆ ಮಾತ್ರ ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಇರ್ತದೆ. ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಮಸಲ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಬಹಳ ಅತ್ಯಗತ್ಯ. ಹೃದಯದಲ್ಲಿ ಟೆಕಿಕಾರ್ಡಿಯಾ ಮತ್ತು ಬ್ರೆಡಿಕಾರ್ಡಿಯಾ ಅನ್ನೋ ಸಮಸ್ಯೆಗಳು ಬರ್ತವೆ. ಅಂದ್ರೆ ಹೃದಯ ತುಂಬಾ ಸ್ಪೀಡ್ ಆಗಿ ಹೊಡ್ಕೊಳ್ಳೋದು ಅಥವಾ ನಿಧಾನ ಹೊಡ್ಕೊಳ್ಳೋದು, ಹಾರ್ಟ್ ವೀಕ್ನೆಸ್ ಆಗೋದು. ನಮ್ಮ ಶರೀರದಲ್ಲಿ ಹಲವಾರು ಬಗೆಯ ಹಾರ್ಮೋನ್ಸ್ಗಳಿದಾವೆ. ಡೋಪೋಮಿನು, ಆಕ್ಸಿಟೋಸಿನು, ಮೆಲಾಟೋನಿನ್ನು ಸರಿಯಾಗಿ ಸೆಕ್ರೇಷನ್ ಆಗುವಂತೆ ಸ್ಟಿಮ್ಯುಲೇಷನ್ ಮಾಡತಕ್ಕಂತ ಒಂದು ಕೆಲಸವನ್ನ ಕ್ಯಾಲ್ಸಿಯಂ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಕ್ಯಾಲ್ಸಿಯಂ ಅನ್ನ ಹೆಚ್ಚು ಮಾಡತಕ್ಕಂಥ, ಕ್ಯಾಲ್ಸಿಯಂ ಅನ್ನ ಶರೀರಕ್ಕೆ ಒದಗಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕ್ಯಾಲ್ಸಿಯಂ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಮಸಲ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸೇಷನ್ಗೆ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಮಿನರಲ್. ಕ್ಯಾಲ್ಸಿಯಂ ಇದ್ರೆ ಮಾತ್ರ ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಇರ್ತದೆ. ಮಸಲ್ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಸರಿಯಾಗಾದ್ರೆ ಮಾತ್ರ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ವರ್ಕ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಏನೋ ಒಂದು ಎತ್ತಬೇಕು, ಇಳಿಸ್ಬೇಕು, ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಮಸಲ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಬಹಳ ಅತ್ಯಗತ್ಯ. ಹಾಗೂ ಅದರ ವ್ಯತ್ಯಾಸದಿಂದ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತಕ್ಕಂಥ ಭಯಾನಕ ಮರಣಾಂತಿಕ ರೋಗನೂ ಕೂಡ ಬರಬಹುದು. ಅದಕ್ಕಾಗಿ ಮಸಲ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಸರಿಯಾಗಿರಬೇಕು. ಮಾಂಸಧಾತುವನ್ನ, ನಮ್ಮ ಆಯುರ್ವೇದ ಪ್ರಕಾರ ಮಾಂಸನೂ ಕೂಡ ಒಂದು ಧಾತು. ಆ ಮಾಂಸ ಧಾತುವನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವನೇ ಕ್ಯಾಲ್ಸಿಯಂ. ಇನ್ನು ಎರಡನೇದ್ದು ಏನು ಅಂತ ಹೇಳಿದ್ರೆ, ಈ ಹೃದಯದ ಒಂದು ಬಡಿತಕ್ಕೆ, ಹೃದಯನೂ ಕೂಡ ಒಂದು ಸ್ಮೂತ್ ಮಸಲ್ ಬರ್ತದೆ, ಅದು ಕಾಂಟ್ರಾಕ್ಟ್ ಮತ್ತು ರಿಲೀಸ್ ಆಗ್ತಾ ಇರ್ತದೆ. ಆ ಒಂದು ಹೃದಯದ ಒಂದು ಬಡಿತ ಅಂದ್ರೆ ಹೃದಯದ ಫಂಕ್ಷನ್ಸ್ ಅನ್ನ ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಹೃದಯದಲ್ಲಿ ಟೆಕಿಕಾರ್ಡಿಯಾ ಮತ್ತು ಬ್ರೆಡಿಕಾರ್ಡಿಯಾ ಅನ್ನೋ ಸಮಸ್ಯೆಗಳು ಬರ್ತವೆ. ಅಂದ್ರೆ ಹೃದಯ ತುಂಬಾ ಸ್ಪೀಡ್ ಆಗಿ ಹೊಡ್ಕೊಳ್ಳೋದು ಅಥವಾ ನಿಧಾನ ಹೊಡ್ಕೊಳ್ಳೋದು, ಹಾರ್ಟ್ ವೀಕ್ನೆಸ್ ಆಗೋದು, ಇಂಥವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಕ್ಯಾಲ್ಸಿಯಂನ ಕೊರತೆನೂ ಕೂಡ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ. ಅದಕ್ಕಾಗಿ ಕ್ಯಾಲ್ಸಿಯಂ ನಮ್ಮ ಹೃದಯದ ಸಂರಕ್ಷಣೆಯನ್ನು ಮಾಡತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಮಿನರಲ್, ಪೋಷಕ ಸತ್ವ. ಹಾಗೆ ಇದು ಮತ್ತೊಂದು ಕೆಲಸವನ್ನು ಕೂಡ ಮಾಡುತ್ತದೆ, ನರ್ವ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಮೆದುಳಿನಲ್ಲಿ ಸಿಗ್ನಲ್ಸ್ಗಳಿರ್ತವೆ. ನಮ್ಮ ಸಿಗ್ನಲ್ಸ್ಗಳು ಮೆದುಳಿನಿಂದ ಅಂಗಾಂಗಗಳಿಗೆ ಪಾಸ್ ಆದ್ರೆ ಮಾತ್ರ ನಮ್ಮ ಎಲ್ಲ ಆರ್ಗನ್ಸ್ಗಳು ಕೆಲಸ ಮಾಡೋದು. ಹೃದಯ, ಕಿಡ್ನಿ, ಲಿವರು, ಕರುಳುಗಳು ಎಲ್ಲ ಇನ್ವ್ಯಾಲೆಂಟರಿ ಫಂಕ್ಷನ್ಸು ಮೆದುಳಿನ ಸಿಗ್ನಲ್ ಮೇಲೆನೆ ಕೆಲಸ ಮಾಡ್ತವೆ. ಆ ಮೆದುಳಿನ ಸಿಗ್ನಲ್ಸ್ಗಳನ್ನ ಬಾಡಿಯ ವೈಟಲ್ ಆರ್ಗನ್ಸ್ಗಳಿಗೆ, ಇನ್ವ್ಯಾಲೆಂಟರಿ ಆರ್ಗನ್ಸ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಸರಿಯಾಗಿ ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕಾಗಿ ಕ್ಯಾಲ್ಸಿಯಂ ಅನ್ನುವ ಮಿನರಲ್ಸು ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಕ್ಯಾಲ್ಸಿಯಂ ಅಗತ್ಯ, ಅದಕ್ಕೆ ನರ್ವ್ ಟ್ರಾನ್ಸ್ಮಿಟರ್ ಅಂತ ಕರೀತಾರೆ. ಅದಕ್ಕೆ ಆ ಪ್ರಕ್ರಿಯೆ ಸರಿಯಾಗಿ ನಡಿಬೇಕಂದ್ರೆ ಕ್ಯಾಲ್ಸಿಯಂ ಕೂಡ ಒಂದು ಅತ್ಯಗತ್ಯವಾಗಿರ್ತಕ್ಕಂಥ ಪೋಷಕ ಸತ್ವ. ಹಾಗೆ ನರ್ವಸ್ ಸಿಸ್ಟಮ್ ಅನ್ನು ಕ್ರಿಯಾಶೀಲಗೊಳಿಸಿ ನರ್ವಸ್ ಸಿಸ್ಟಮ್ ಇರ್ತಕ್ಕಂಥ ಕೆಲವೊಂದಿಷ್ಟು ದೋಷಗಳನ್ನ ಸರಿಪಡಿಸಲಿಕ್ಕೆ ಕ್ಯಾಲ್ಸಿಯಂ ಅಗತ್ಯ. ಅದಕ್ಕಾಗಿ ನಾವು ಕ್ಯಾಲ್ಸಿಯಂಗಾಗಿ ಕೆಮಿಕಲ್ ಸಪ್ಲಿಮೆಂಟ್ ತಗೊಂಡ್ರೆ ನರ್ವಸ್ ಸಿಸ್ಟಮ್ಗೆ ತೊಂದರೆ ಆಗುತ್ತೆ. ನ್ಯಾಚುರಲ್ ಸಪ್ಲಿಮೆಂಟ್ ಇಂದಾನೆ ನರ್ವಸ್ ಸಿಸ್ಟಮ್ ಅನ್ನ ಒಂದು ಕ್ಯಾಲ್ಸಿಯಂ ಅನ್ನು ನಾವು ಪೂರೈಕೆ ಮಾಡ್ಕೊಳ್ಳೋದ್ರ ಮೂಲಕ ನರ್ವಸ್ ಸಿಸ್ಟಮ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಕೆಮಿಕಲ್ ಸಪ್ಲಿಮೆಂಟ್ ಅಂತ ತೆಗೆದುಕೊಂಡಾಗ ಆ ಒಂದು ನರ್ವಸ್ ಸಿಸ್ಟಮ್ ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ. ಅದಕ್ಕಾಗಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಈ ಒಂದು ಕ್ಯಾಲ್ಸಿಯಂ ಮತ್ತೆ ಯಾವುದರಲ್ಲಿ ಉಪಯೋಗ ಅಂತ ಹೇಳಿದ್ರೆ, ಹಾರ್ಮೋನ್ಸ್ಗಳ ಒಂದು ಉತ್ಪತ್ತಿಗೆ. ನಮ್ಮ ಶರೀರದಲ್ಲಿ ಹಲವಾರು ಬಗೆಯ ಹಾರ್ಮೋನ್ಸ್ಗಳಿದಾವೆ. ಡೋಪೋಮಿನು, ಆಕ್ಸಿಟೋಸಿನು, ಮೆಲಾಟೋನಿನ್ನು, ಥೈರಾಯ್ಡು, ಆಮೇಲೆ ಅದಕ್ಕೇನಂತ T3, T4, TSH ಅಂತ ಕರೀತಾರೆ. ಅದರ ಜೊತೆಗೆ ಈ ಇನ್ಸುಲಿನ್ ಹಾರ್ಮೋನು,
ಟೆಸ್ಟೋಸ್ಟೆರೋನು, ಎಸ್ಟ್ರೋಜಿನ್ನು, ಪ್ರೊಜೆಸ್ಟರಾನು, ಹೀಗೆಲ್ಲ ಹಾರ್ಮೋನ್ಸ್ಗಳು ಇರ್ತವೆ. ಇವೆಲ್ಲ ವಿಭಿನ್ನ ಪ್ರಕಾರದ ಇನ್ನೂ ಹಲವಾರು ಹಾರ್ಮೋನ್ಸ್ಗಳನ್ನು ಸರಿಯಾಗಿ ಸೆಕ್ರೇಷನ್ ಆಗುವಂತೆ ಸ್ಟಿಮ್ಯುಲೇಷನ್ ಮಾಡತಕ್ಕಂಥ ಒಂದು ಕೆಲಸವನ್ನ ಕ್ಯಾಲ್ಸಿಯಂ ಮಾಡುತ್ತೆ. ಇದರಲ್ಲಿ ಇಂಬ್ಯಾಲೆನ್ಸ್ ಆಯ್ತಾರೆ, ಕ್ಯಾಲ್ಸಿಯಂ ಕೊರತೆ ಇರ್ತದೆ. ಆಮೇಲೆ ಮತ್ತೆ ಈ ಕ್ಯಾಲ್ಸಿಯಂ ಮಾಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯ ಶರೀರದಲ್ಲಿ ಏನು ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಮಹತ್ವ ಏನಂತ ಹೇಳಿದ್ರೆ, ನಮ್ಮ ಇಮ್ಯುನಿಟಿಗೆ ಬಹಳ ಮುಖ್ಯವಾಗಿ ಕ್ಯಾಲ್ಸಿಯಂ ಬೇಕಾಗ್ತದೆ. ಇಮ್ಯುನಿಟಿ ಹಾಗೂ ನಮ್ಮ ಶರೀರದಲ್ಲಿ ಎಂಜೈಮ್ಸ್ಗಳು ಇರ್ತವೆ. ಆ ಎಂಜೈಮ್ಸ್ಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಂದ್ರೆ ಕ್ಯಾಲ್ಸಿಯಂ ಅತ್ಯಗತ್ಯವಾಗಿ ಬೇಕಾಗ್ತದೆ. ಅದ್ರ ಜೊತೆಗೆ ರಕ್ತ ಹೆಪ್ಪುಗಟ್ಟಲಿಕ್ಕೆ, ಏನೋ ಒಂದು ಗಾಯ ಆಯಿತು, ಹೆವಿ ಬ್ಲೀಡಿಂಗ್ ಆಗಬಾರ್ದು, ಅಲ್ಲಿ ರಕ್ತ ಹೆಪ್ಪುಗಟ್ಟಬೇಕಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಮಿನರಲ್. ರಕ್ತ ಹೆಪ್ಪುಗಟ್ಟಿಸುವಿಕೆಯನ್ನ ಅದು ಮಾಡ್ತದೆ. ಅಂದರೆ ರಕ್ತದ ಒಂದು ಕೆಮಿಸ್ಟ್ರಿಯನ್ನ ಬ್ಯಾಲೆನ್ಸ್ ಇಡಲಿಕ್ಕೆ ಈ ಒಂದು ಕ್ಯಾಲ್ಸಿಯಂ ಬ್ಯಾಲೆನ್ಸ್ಡ್ ಆಗಿ ನಾವು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಬೋನ್ಸ್, ಮುಖ್ಯವಾಗಿ ಎಲುಬುಗಳ ಸ್ಟ್ರೆಂತ್ಗೆ ಕ್ಯಾಲ್ಸಿಯಂ ಬಹಳ ಅಗತ್ಯವಾಗಿರ್ತಕ್ಕಂಥ ಒಂದು ಮಿನರಲ್. ಬೋನ್ಸ್ ಆಗಿರ್ಬೋದು, ನಮ್ಮ ಹಲ್ಲಾಗಿರ್ಬೋದು, ಕ್ಯಾಲ್ಸಿಯಂ ಕೊರತೆಯಿಂದನೇ ಹಲ್ಲಿನ ಸಮಸ್ಯೆ ಬರೋದು. ನಮ್ಮಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್, ಆಸ್ಟಿಯೋಪೊರೋಸಿಸ್ ಅಂತಕ್ಕಂಥ ಸಮಸ್ಯೆಗಳು ಬರೋದು. ಆಸ್ಟಿಯೋಪೊರೋಸಿಸ್ ಅಲ್ಲಿ ಒಂಚೂರು ಏಟಾದ್ರೂ ಕೂಡ ಬೋನ್ ಪುಡಿಯಾಗಿ ಮುರಿದು ಬಿಡ್ತದೆ. ಅಂತಹ ಒಂದು ಬೋನ್ಸ್ಗೆ ಸ್ಟ್ರೆಂತ್ ಅನ್ನು ಕೊಡ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಶಕ್ತಿನೇ ಕ್ಯಾಲ್ಸಿಯಂ. ಹೀಗೆ ಇವೆಲ್ಲ ಕ್ಯಾಲ್ಸಿಯಂನ ಒಂದು ಅಗತ್ಯವಾಗಿರ್ತಕ್ಕಂಥ ಫಂಕ್ಷನ್ಸ್ಗಳು, ಮುಖ್ಯವಾಗಿರ್ತಕ್ಕಂಥ ಒಂದು ಮಹತ್ವ. ಇದು ನಮ್ಮ ಆಹಾರದಲ್ಲಿ ಯಾವ್ಯಾವ ಆಹಾರದಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ? ಹಾಲು, ಬೆಣ್ಣೆ, ತುಪ್ಪ, ಕ್ಯಾಲ್ಸಿಯಂ ಸಿಗುತ್ತೆ ಇರಲಿ. ಆಮೇಲೆ ಮುಖ್ಯವಾಗಿ ಈ ತರಕಾರಿಗಳಲ್ಲಿ ಸೋರೆಕಾಯಿ, ಬೂದ ಕುಂಬಳಕಾಯಿ, ಅದರ ಜೊತೆಗೆ ಏನಂತ ಹೇಳಿದ್ರೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗ್ತಕ್ಕಂಥ ಆಹಾರ ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಇವುಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಸಿಗ್ತದೆ. ಆಮೇಲೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಂದ್ರೆ ಕಮಲದ ಬೀಜಗಳಂತ ಬರ್ತವೆ, ಅದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರ್ತದೆ. ಮತ್ತು ಈ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸು, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಹುಣಸೆ ಹಣ್ಣಿನ ಬೀಜ ಭಾಳ ವಿಶೇಷವಾಗಿ ಹೆಚ್ಚು ಕ್ಯಾಲ್ಸಿಯಂ ಇರ್ತಕ್ಕಂಥದ್ದು. ಹುಣಸೆ ಹಣ್ಣಿನ ಬೀಜ ಇವುಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರ್ತದೆ. ಆಮೇಲೆ ಈ ಎಳ್ಳು, ಅಗಸೆ, ಇದರಲ್ಲೂ ಕೂಡ ಕ್ಯಾಲ್ಸಿಯಂ ಇರ್ತದೆ. ಮತ್ತು ಡ್ರೈ ಫ್ರೂಟ್ಸ್ಗಳಲ್ಲಿ ವಾಲ್ನಟ್ಟು, ಆಮೇಲೆ ಬಾದಾಮು, ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಮತ್ತೊಂದಿಷ್ಟು ಕ್ಯಾಲ್ಸಿಯಮನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಉತ್ಪತ್ತಿ ಮಾಡಲಿಕ್ಕೆ, ಶರೀರದಲ್ಲಿ ಶಕ್ತಿನ ತುಂಬತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದಿನ ರೀತಿಯಲ್ಲಿ ಬಳಸ್ಬೋದಾಗಿರ್ತಕ್ಕಂಥ ಆಯುರ್ವೇದಿಕ್ಕಿನ ಹರ್ಬ್ಸ್ಗಳು ಕೂಡ ಇದ್ದಾವೆ. ಶತಾವರಿ, ಅಶ್ವಗಂಧ, ಆಮೇಲೆ ಅತಿಬಲ, ಈ ಮೂರರಲ್ಲೂ ಕ್ಯಾಲ್ಸಿಯಮನ್ನು ಹೆಚ್ಚಿಸ್ತಕ್ಕಂಥ, ಕ್ಯಾಲ್ಸಿಯಮನ್ನು ಶರೀರಕ್ಕೆ ನ್ಯಾಚುರಲ್ ಆಗಿ ಒದಗಿಸ್ತಕ್ಕಂಥ ಅಂಶಗಳಿದ್ದಾವೆ. ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಒಂದು ಔಷಧಿ ತಯಾರು ಮಾಡಬೇಕಂದ್ರೆ ಈ ಮೂರು ಪದಾರ್ಥಗಳನ್ನು ಅದರಲ್ಲಿ ಹಾಕಿರ್ತಾರೆ ಆಯುರ್ವೇದ ಔಷಧಿಗಳಲ್ಲಿ. ಆ ಮೂರನ್ನು ಸಮ ಪ್ರಮಾಣದಲ್ಲಿ ನಾವು ಕುಟ್ಟಿ ಪುಡಿ ಮಾಡಿ, ಆ ಪುಡಿಯನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ತೆಗೆದುಕೊಳ್ಳೋದ್ರಿಂದ ಕೂಡ ಕ್ಯಾಲ್ಸಿಯಂ ನಮ್ಮ ಶರೀರದಲ್ಲಿ ಚೆನ್ನಾಗಿ ವೃದ್ಧಿ ಆಗುತ್ತೆ. ಮತ್ತು ಸುಣ್ಣ, ನೀವು ಏನಿಲ್ಲ 1 ಗ್ರಾಮ್ನಷ್ಟು ಸುಣ್ಣವನ್ನು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ, ಅಥವಾ ಯಾವ್ದಾದ್ರು ಒಂದು ಜ್ಯೂಸು, ಸೋರೆಕಾಯಿ ಜ್ಯೂಸು, ಬೂದುಕುಂಬಳಕಾಯಿ ಜ್ಯೂಸು, ಅಥವಾ ಕ್ಯಾರೆಟು, ಬೀಟ್ರೂಟ್ ಜ್ಯೂಸು, ಅದರಲ್ಲಿ ಒಂದರಲ್ಲಿ ಹಾಕಿ ಅದು 1 ಗ್ರಾಮ್, 1 ಗೋಧಿ ಕಾಳಷ್ಟು ಸುಣ್ಣವನ್ನು ಸೇವಿಸೋದ್ರಿಂದ ನಿಮ್ಮ ಶರೀರಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ಅತಿ ಹೆಚ್ಚು ಅಂಶ ಅದರಲ್ಲಿ ಸುಣ್ಣದಲ್ಲೂ ಸಿಗ್ತದೆ. ಅಷ್ಟು ನಿಮಗೆ ಸಮರ್ಪಕವಾಗಿ 1 ಗ್ರಾಮ್ ಸುಣ್ಣದಲ್ಲಿ ಸಿಕ್ಬಿಡ್ತದೆ. ಹೀಗೆ ನಾವು ಹೇಳಿರ್ತಕ್ಕಂಥ ಆಹಾರವನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು. ಆಮೇಲೆ ಅವುಗಳನ್ನ ಪಲ್ಯ ರೂಪದಲ್ಲಿ ಸೇವನೆ ಮಾಡ್ಬೋದು, ಸೊಪ್ಪು ತರಕಾರಿಗಳಿರೋದನ್ನು. ಮತ್ತು ಕೆಲವೊಂದಿಷ್ಟು ಹೇಳಿದೆ, ಈ ಕಾಳುಗಳು, ಬೀಜಗಳನ್ನು ಹೇಳಿದೆ, ಅವುಗಳನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಬೆಲ್ಲ ಹಾಕಿ, ಈ ಅಗಸೆ ಬೀಜ, ಆಮೇಲೆ ಎಳ್ಳು, ಕಲ್ಲಂಗಡಿ ಬೀಜ,
ಆಮೇಲೆ ಸೂರ್ಯಕಾಂತಿ ಬೀಜ, ಆಮೇಲೆ ಈ ಹುಣಸೆ ಬೀಜ, ಇಂಥವೆಲ್ಲವನ್ನು ಏನು ಮಾಡಬೇಕು, ಚೆನ್ನಾಗಿ ಹುರಿದು ಆ ಬೀಜನ ಒಳಗಿನ ತೆಗೆದು ಅದನ್ನು ಪುಡಿ ಮಾಡಿ ಆ ಪುಡಿಯನ್ನು ಬೆಲ್ಲದಲ್ಲಿ ಕುದಿಯೋ ಒಂದು ಬೆಲ್ಲದ ಪಾಕ ಮಾಡಿ ಅದರಲ್ಲಿ ಹಾಕಿ ಲಾಡು ಥರ ಮಾಡಿದ್ರೆ ತುಪ್ಪ ಸ್ವಲ್ಪ ಹಾಕಿ ರಿಚೆಸ್ಟ್ ಇದಾಗ್ತದೆ. ಅದರಲ್ಲಿ ಇದು ಏನು ಅಂಟು ಹಾಕ್ಬೋದು, ತಿನ್ನೋ ಅಂಟು ಸಿಗ್ತದೆ, ಅದರಲ್ಲೂ ಕ್ಯಾಲ್ಸಿಯಂ ಅಂಶ ಇರ್ತದೆ. ಮತ್ತು ಆಳ್ವಿ, ಅದರಲ್ಲೂ ಕ್ಯಾಲ್ಸಿಯಂ ಅಂಶ ಅತಿ ಹೆಚ್ಚಿರ್ತದೆ. ಆಳ್ವಿ ಅದನ್ನು ಮರ್ತಿದ್ದೆ ನಾನು, ಆಳ್ವಿ. ಆಮೇಲೆ ಈ ಕಮಲದ ಬೀಜ, ಇವೆಲ್ಲವುಗಳನ್ನು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೋದು, ಕ್ಯಾಲ್ಸಿಯಂ ಮತ್ತು ಬಾದಾಮ್. ಇವೆಲ್ಲವನ್ನು ಮಿಶ್ರಣ ಮಾಡಿ ಬೆಲ್ಲದಲ್ಲಿ ಉಂಡೆ ಮಾಡಿ ತುಪ್ಪ ಸೇರಿಸಿ ಉಂಡೆ ಮಾಡಿದರೆ ಒಂದೊಂದು ಉಂಡೆ ತಿಂದರೆ ಸಾಕು. 50 ಗ್ರಾಮಿಂದ 100 ಗ್ರಾಮ್ನಷ್ಟು ಉಂಡೆ ತರಿಸ್ಬೇಕು. ಅದು 1ರಿಂದ ಮ್ಯಾಕ್ಸಿಮಮ್ 100 ಗ್ರಾಮ್ ಇದ್ದರೆ 1 ಉಂಡೆ ತಿನ್ನಿ, 50 ಗ್ರಾಮಿಂದ 2 ಉಂಡೆ. ಅದನ್ನು ತಿಂದರೆ ನಿಮಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗ್ತದೆ. ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸಕ್ಕರೆ ಕೊಟ್ಟು ಈ ಕೋಲ್ಡ್ ಡ್ರಿಂಕ್ಸು, ಚಾಕ್ಲೇಟು, ಬ್ರೆಡ್, ಬಿಸ್ಕಿಟ್ ಇಂಥ ಜಂಕ್ ಫುಡ್ಗಳನ್ನು ತಿನ್ನಿಸಿ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಹೆಚ್ಚು ಬರ್ತಾ ಇದೆ. ಹೃದಯದ ಸಮಸ್ಯೆಗಳು, ಹಾರ್ಮೋನ್ಸ್ಗಳ ವ್ಯತ್ಯಾಸಗಳು ಇವೆಲ್ಲ ಹೆಚ್ಚಾಗಿ ಬರ್ತಾ ಇದೆ. ಅದಕ್ಕೆ ಮಕ್ಕಳಿಗಿಂತ ಹೆಲ್ದಿ ಒಂದು ಟಾನಿಕನ್ನು ನೀವು ಮನೆಯಲ್ಲಿನೇ ಒಂದು ಆಹಾರದ ರೂಪದಲ್ಲಿ, ಲಾಡು ರೂಪದಲ್ಲಿ ಕೊಡ್ಬೋದು. ದೊಡ್ಡವರು ಸೇವನೆ ಮಾಡ್ಬೋದು. ಹಾಗೆ ಮತ್ತು ಇವುಗಳನ್ನ ನೆನೆಸಿ ಕೂಡ, ಈ ಪದಾರ್ಥಗಳನ್ನ ಎಲ್ಲ ಬೀಜಗಳನ್ನ ನೆನೆಸಿ ಕೂಡ ತಿನ್ಬೋದು. 1-2 ಪದಾರ್ಥಗಳನ್ನು 3 ಪದಾರ್ಥಗಳು ಒಂದು ದಿನಕ್ಕೆ ತಿನ್ಬೋದು, 1 ಚಮಚ ಪ್ರಮಾಣದಲ್ಲಿ ನೆನೆಸಿ. ಆಮೇಲೆ ಮತ್ತೆ ಏನು ಅಂತ ಹೇಳಿದ್ರೆ, ಇವೆಲ್ಲ ಏನು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಹಾರಗಳಿದ್ದಾವೆ, ಮನೆಮದ್ದುಗಳಿದ್ದಾವೆ, ಇವುಗಳನ್ನ ಅತಿಯಾಗಿ ಸೇವನೆ ಮಾಡೋದು ಕೂಡ ಹಾನಿಕಾರಕ. ಅದಕ್ಕೆ ನಮಗೆ ಹಿತವಾಗಿ ಮಿತವಾಗಿ, ಮಿತ ಬುಕ್ ಅವಕಾಶಿಕ ಬುಕ್ ಅಂತಾರೆ. ಹಿತವಾಗಿ ಮಿತವಾಗಿ ಸೇವನೆ ಮಾಡಬೇಕು. ಅದಕ್ಕೆ ಕ್ಯಾಲ್ಸಿಯಂನಿಂದನೂ ಕೂಡ ಶರೀರದಲ್ಲಿ ಕ್ಯಾಲ್ಸಿಫಿಕೇಷನ್ನ ತೊಂದರೆಗಳು ಉಂಟಾಗಿ ಹಲವಾರು ಸಮಸ್ಯೆಗಳು ಬರ್ತವೆ. ಅದಕ್ಕೆ ಅದನ್ನು ಸರಿಯಾಗಿ ತೆಗೆದುಕೊಳ್ಳೋದು ಮತ್ತು ಕೆಮಿಕಲ್ ಸಪ್ಲಿಮೆಂಟನ್ನು ಕ್ಯಾಲ್ಸಿಯಂಗೆ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಇಂಥ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ವಿಚಾರಗಳನ್ನು ಕುರಿತಾಗಿ ನಾವು ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಆಹಾರದ ಮೂಲಕ, ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅನ್ನೋ ವಿಚಾರಗಳನ್ನ ನಿಮ್ಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ. ನಮ್ಮ ಆಶ್ರಮಕ್ಕೆ ತಾವು ಬಂದು ಅಲ್ಲಿ ನಮ್ಮ ಆಶ್ರಮ ಒಂದು ಭಾಳ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ವಾತಾವರಣ. ಈ ನಮ್ಮ ದಾಂಡೇಲಿ ಉಳಿವಿ ರೋಡ್ನಲ್ಲಿ ಆಶ್ರಮ ಇದೆ. ಭಾಳ ಒಳ್ಳೆ ಪ್ರಕೃತಿ ವಾತಾವರಣ. ಅಲ್ಲಿದ್ರೇ ಅರ್ಧ ರೋಗಗಳು ವಾಸಿ ಆಗ್ತವೆ. ಅಂಥ ವಾತಾವರಣದಲ್ಲಿ ಇಂಥ ಯೋಗ, ಆಧ್ಯಾತ್ಮಿಕ ವಿದ್ಯೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ನೀವು ಜೀವನದಲ್ಲಿ ಪರಿವರ್ತನೆಯಾಗಿ ಆರೋಗ್ಯವಂತರಾಗಿ ಬದುಕಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ಅದಕ್ಕೆ ಭಾಗವಹಿಸ್ಬೋದು. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಚಾರಗಳನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. www.ayurvedatips.in kannada.com ಅಂತೇಳಿ ವೆಬ್ಸೈಟ್ ಪೇಜ್ ಇದೆ, ಅದನ್ನು ಕೂಡ ತಾವು ವಿಸಿಟ್ ಮಾಡ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.